ಪತಿ. ಸೊ ಈಗ ಮತ್ತೊಂದು ಕಡೆಯಲ್ಲಿ ಜಾಲಿವುಡ್ ಸ್ಟುಡಿಯೋ ಹಾಗೂ ಅಡ್ವೆಂಚರ್ಗೆ ಈಗ ಬೀಗ ಜಡಿಯಲಾಗಿದೆ. ಖುದ್ದು ತಹಶೀಲ್ದಾರ್ ತೇಜಸ್ವಿನಿ ಮುಂದೆ ನಿಂತ್ಕೊಂಡು ಬೀಗ ಹಾಕಿಸಿದ್ದಾರೆ. ಈಗ ಬಿಗ್ ಬಾಸ್ಗೆ ಗಂಡಾಂತರ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಜಾಲಿವುಡ್ ಸ್ಟುಡಿಯೋಸ್ನ ಆವರಣದಲ್ಲೇ ಬಿಗ್ ಬಾಸ್ನ ಸೆಟ್ ಕೂಡ ನಿರ್ಮಾಣವಾಗಿರೋದು. ಬಿಗ್ ಬಾಸ್ ಸೀಸನ್ 12 ಚಾಲ್ತಿಯಲ್ಲಿದೆ. ಸೊ ಈಗ ಆ ಎಂಟೈರ್ ಸೆಟ್ ಅಕ್ರಮವಾಗಿ ನಿರ್ಮಿಸಿದ್ದಾರೆ ಅನ್ನುವಂಥ ಆರೋಪ ಏನು ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ತೇಜಸ್ವಿನಿ ಮುಂದೆ ನಿಂತ್ಕೊಂಡು ಇವತ್ತು ಆ ಎಂಟೈರ್ ಜಾಗಕ್ಕೆ ಬೀಗ ಹಾಕಿಸಿದ್ದಾರೆ. ಹೀಗಾಗಿ ಜಾಲಿವುಡ್ ಸ್ಟುಡಿಯೋದ ಅಂಗಳದಲ್ಲೇ ಇರುವಂಥ ಬಿಗ್ ಬಾಸ್ ಮನೆಗೂ ಇದರ ಎಫೆಕ್ಟ್ ತಟ್ಟುತ್ತಾ, ಇದಕ್ಕೆ ಕಂಟಕ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗುವಂತೆ ಮಾಡ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ತಹಶೀಲ್ದಾರ್ ತೇಜಸ್ವಿನಿ ಅವರ ಮುಂದಾಳತ್ವದಲ್ಲೇ ಈಗ ಆ ಒಂದು ಜಾಗಕ್ಕೆ ಬೀಗ ಜಡಿಯಲಾಗಿದೆ. ಅಧಿಕೃತವಾಗಿ ಆ ಜಾಗವನ್ನ ಈಗ ತಹಶೀಲ್ದಾರ್ ತೇಜಸ್ವಿನಿ ಸೀಸ್ ಮಾಡಿದ್ದಾರೆ. ಸೊ ಆ ಒಂದು ಸ್ಟುಡಿಯೋದ ಮತ್ತೊಂದು ಜಾಗದಲ್ಲಿ, ಜಾಲಿವುಡ್ ಸ್ಟುಡಿಯೋಸ್ನ ಜಾಗದಲ್ಲೇ ಮತ್ತೊಂದು ಭಾಗದಲ್ಲಿ ಬಿಗ್ ಬಾಸ್ ಮನೆ ಕೂಡ ಇರೋದು, ಬಿಗ್ ಬಾಸ್ನ ಸೆಟ್ ಇರೋದು. ಬಿಗ್ ಬಾಸ್ ಸೀಸನ್ 12 ಈಗ ಚಾಲ್ತಿಯಲ್ಲಿದೆ. ಸೊ ಈಗ ಈ ಎಂಟೈರ್ ಏರಿಯಾಗೆ ಬೀಗ ಹಾಕಿರೋದ್ರಿಂದ ಬಿಗ್ ಬಾಸ್ ಮನೆಗೂ ಕೂಡ ಕಂಟಕ ಎದುರಾಗಿದ್ಯಾ, ಈ ಪ್ರಶ್ನೆ ಈಗ ಉದ್ಭವ ಆಗುವಂತೆ ಮಾಡ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಧಿಕೃತವಾಗಿ ಜಾಲಿವುಡ್ ಸ್ಟುಡಿಯೋಸ್ನ ಮೇನ್ ಗೇಟ್ಗೆ ತಹಶೀಲ್ದಾರ್ ತೇಜಸ್ವಿನಿ ಅವರು ಮುಂದೆ ನಿಂತ್ಕೊಂಡು ಬೀಗ ಹಾಕಿಸ್ತಾ ಇದ್ದಾರೆ, ಸೀಲ್ ಮಾಡ್ತಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಈಗ ಜಾಲಿವುಡ್ ಸ್ಟುಡಿಯೋಸ್ನ ಕಂಪ್ಲೀಟ್ ಏರಿಯಾಗೆ, ಇನ್ಫ್ಯಾಕ್ಟ್ ಅದರ ಮೇನ್ ಗೇಟ್ಗೆ ಈಗ ಒಂದು ರೀತಿಯಾಗಿ ಸೀಲ್ ಮಾಡ್ತಾ ಇರೋದು. ಹಾಗಿದ್ಮೇಲೆ ಅದರ ಒಳಗಡೆ ಬಿಗ್ ಬಾಸ್ ಸೆಟ್ ಕೂಡ ಇದೆ. ಬಿಗ್ ಬಾಸ್ ಒಂದು ರೀತಿ ಅಧಿಕೃತವಾಗಿ ಕ್ಲೋಸ್ ಆದಂತೆ ಆಗಿದ್ಯಾ ಅಂತ ಈ ಪ್ರಶ್ನೆ ಈಗ ಕಾಡ್ತಿರೋದು. ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಮೋಹನ್? ಖಂಡಿತ ರಾಹುಲ್, ಏನು ಜಾಲಿವುಡ್ ನ ಸ್ಟುಡಿಯೋಸ್ ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆ, ಈ ಒಂದು ಪಾರ್ಕ್ಗೆ ಸದ್ಯ ಜಿಲ್ಲಾಡಳಿತ ಹಾಗೆ ಕಂದಾಯ ಇಲಾಖೆ ಸಂಪೂರ್ಣವಾಗಿ ಈಗ ಬೀಗವನ್ನ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಜಾಲಿವುಡ್ ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಬಿಗ್ ಬಾಸ್ ನ 12 ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಾಗಕ್ಕೆ ಬೀಗ ಬಿದ್ದಿರೋದ್ರಿಂದ ಅಲ್ಲಿರ್ತಕ್ಕಂಥ ಬಿಗ್ ಬಾಸ್ಗೂ ಕೂಡ ಸಂಪೂರ್ಣವಾಗಿ ಬೀಗ ಬಿದ್ದಂತೆ. ಈಗಾಗಲೇ ಸಂಜೆ 7:30 ಸಮಯವನ್ನ ತಹಶೀಲ್ದಾರ್ ತೇಜಸ್ವಿನಿ ಅವರು ನಿಗದಿಯನ್ನೇ ಮಾಡಿರ್ತಕ್ಕಂಥದ್ದು. ಒಳಗಡೆ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಆಚೆ ಕಡೆ ಕಳಿಸುವಂತ ಕೆಲಸ ಕೂಡ ಆಗ್ಬೇಕು. ಹೀಗಾಗಿ 7:30ವರೆಗೂ ಸಮಯವನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈಗಾಗಲೇ ಜಾಲಿವುಡ್ ನ ಪ್ರಮುಖ ಗೇಟ್ ಏನಿದೆ, ಈ ಒಂದು ಗೇಟ್ಗೆ ಈಗಾಗಲೇ ತಹಶೀಲ್ದಾರ್ ಅವರು ಬೀಗವನ್ನ ಹಾಕಿ ಸೀಲನ್ನು ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಸ್ಪರ್ಧಿಗಳನ್ನ ಕೂಡ ಸಂಜೆ 7:30 ಹೊತ್ತಿಗೆ ಆಚೆ ಕಳಿಸಲೇಬೇಕು ಅನ್ನೋ ಒಂದು ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಮುಂದಿನ ಆದೇಶ ಬರೋವರೆಗೂ ಈ ಒಂದು ಜಾಲಿವುಡ್ ಡೇಸ್ಗೆ ಸಂಪೂರ್ಣವಾಗಿ ಬೀಗ ಬಿದ್ದಿರುತ್ತೆ. ನಿಮ್ಮ ಮುಂದಿನ ಆದೇಶ ಬಂದ ಬಳಿಕ ಈ ಒಂದು ಡೇಸ್ ನ ತೆರೆಯಬೇಕಾ ಅಥವಾ ಕಂಪ್ಲೀಟ್ ಆಗಿ ಮುಚ್ಚಬೇಕಾ ಅನ್ನೋದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಜಾಲಿಡೇಸ್ ಸಂಪೂರ್ಣವಾಗಿ ಅನಧಿಕೃತವಾಗಿರ್ತಕ್ಕಂಥದ್ದು. ಹೀಗಾಗಿ ಪೊಲ್ಯೂಷನ್ ಬೋರ್ಡ್ ನಿಂದನೂ ಕೂಡ ಸದ್ಯ ನೋಟಿಸ್ ಅನ್ನ ನಿನ್ನೆ ಅಷ್ಟೇ ಜಾರಿ ಮಾಡಿದ್ರು. ಹೀಗಾಗಿ ಆ ಜಾರಿ ಮಾಡಿದ ನೋಟಿಸ್ ಹಿನ್ನೆಲೆಯಲ್ಲಿ ಇಂದು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿದಂತ ತೇಜಸ್ವಿನಿ ಅವರು ಸದ್ಯ ಈ ಒಂದು ಜಾಲಿವುಡ್ ಡೇಸ್ ನ ಗೇಟ್ಗೆ ಬೀಗವನ್ನು ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗ್ಗೆಯಿಂದ ಕೂಡ ಕನ್ನಡ ಪರ ಸಂಘಟನೆಗಳು ಕೂಡ ಏನು ಈ ಒಂದು ಜಾಗದಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಸಮಯವನ್ನು ಕೂಡ ಟೈಮ್ ಅನ್ನು ಕೂಡ ಅಂದ್ರೆ ನಾಳೆ ಬೆಳಗ್ಗೆ 11 ಗಂಟೆ ಒಳಗೆ ಜಾಲಿವುಡ್ ಡೇಸ್ಗೆ ಸದ್ಯ ಬೀಗವನ್ನ ಹಾಕ್ಲೇಬೇಕು. ಅನಧಿಕೃತವಾಗಿ ನಡೆಸ್ತಿರ್ತಕ್ಕಂಥ ಈ ಒಂದು ಜಾಗದಲ್ಲಿ ಕಾರ್ಯಕ್ರಮಗಳು ನಡಿಬಾರ್ದು, ಬಿಗ್ ಬಾಸ್ ಅನ್ನ ಬೇರೆಡೆ ಸ್ಥಳಾಂತರವನ್ನ ಮಾಡ್ಬೇಕು ಅನ್ನೋ ಒಂದು ಏನೋ ಆಗ್ರಹವನ್ನ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಈಗ ಸದ್ಯ ಜಿಲ್ಲಾಡಳಿತ ಬೀಗವನ್ನ ಹಾಕಿದೆ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನೋ ಒಂದು ಘೋಷಣೆಯನ್ನು ಕೂಡ ಕೂಗ್ತಿರ್ತಕ್ಕಂಥದ್ದು. ರಾಹುಲ್, ಈಗ ಬಿಗ್ ಬಾಸ್ ಅನ್ನೋಂಥದ್ದು ಒಂದು ಮಲ್ಟಿ ಲಿಂಗ್ವಿಸ್ಟಿಕ್ ಕಾರ್ಯಕ್ರಮ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬರ್ತಿದೆ. ಇನ್ಫ್ಯಾಕ್ಟ್ ದೊಡ್ಡ ತಂಡ. ಸೊ ಆ ತಂಡ ಈ ಜಾಗದ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡ್ಲಿಲ್ವಾ ಅಂತ. ಯಾಕೆಂತಂದ್ರೆ ಬಿಗ್ ಬಾಸ್ ಸೆಟ್ ನಿರ್ಮಾಣ ಮಾಡ್ಲಿಕ್ಕೆ ಅದು 1 ದಿನ 2 ದಿನದ ಕೆಲಸ ಅಲ್ಲ, ಅದು ಅನೇಕ ತಿಂಗಳುಗಳಿಂದ ನಡ್ಕೊಳ್ತಾ ಬಂದಿರುತ್ತೆ ಆ ಒಂದು ಕೆಲಸ. ಅಂತಹ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಿಲ್ವಾ ಹಾಗಿದ್ರೆ ಬಿಗ್ ಬಾಸ್ ನ ಟೀಮ್? ರಾಹುಲ್, ಇದು ಕಳೆದ ಈಗ ಇತ್ತೀಚಿನ ಏನೋ ಈ ಒಂದು ಅನಧಿಕೃತ ಜಾಗ ಅಥವಾ ಇಲ್ಲಿಯ ಏನೋ ವಾಟರ್ ಬೋರ್ಡ್ ನಿಂದ ಆಗಿರ್ಬೋದು ಅಥವಾ ಪವರ್ ಬೋರ್ಡ್ ನಿಂದ ಆಗಿರ್ಬೋದು ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನೋ ಮಾಹಿತಿ ಇದು ಈಗಿನದಲ್ಲ. ಕಳೆದ 2 ವರ್ಷದ ಹಿಂದೆ ಕೂಡ ಈ ಒಂದು ಜಾಲಿವುಡ್ಗೆ ಪೊಲ್ಯೂಷನ್ ಬೋರ್ಡ್ ನಿಂದ ಈಗಾಗಲೇ ನೋಟಿಸ್ ಅನ್ನು ನೀಡಲಾಗಿತ್ತು. ಆದ್ರೂ ಕೂಡ
ಅನಧಿಕೃತವಾಗಿ ಈ ಒಂದು ಜಾಲಿವುಡ್ ಅನ್ನ ರನ್ ಮಾಡ್ತಾ ಹೋಗ್ತಾ ಇದ್ರು. ಆದ್ರೆ ಏಕಾಏಕಿ ಇಂದು ನಿನ್ನೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಏನಿದೆ ಇದು ಸುಪ್ರೀಂ ಕೋರ್ಟ್ ನಿಂದ ಬಂದಂತಹ ನೋಟಿಸ್ ಆಗಿದೆ. ಹೀಗಾಗಿ ಸಂಪೂರ್ಣವಾಗಿ ಕೂಡಲೇ ಇದನ್ನ ಬಂದ್ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಕೂಡ ನೀಡಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳಕ್ಕೆ ಬಂದಂತ ತೇಜಸ್ವಿನಿ ಅವರು ಅಲ್ಲಿಯ ಸಿಬ್ಬಂದಿಗಳಿಗೆ, ಮ್ಯಾನೇಜರ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿ ಖುದ್ದು ಸ್ಥಳದಲ್ಲೇ ಇದ್ದು ಇಲ್ಲಿ ಬೀಗ ಹಾಕಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಕಳೆದ 2 ವರ್ಷಗಳ ಹಿಂದೆ ನೀಡಿದಂತ ನೋಟಿಸ್ಗೆ ಇವರು ಇಲ್ಲಿಯ ಸಿಬ್ಬಂದಿಗಳು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಎಲ್ಲಿಂದಲೂ ಕೂಡ ಅಂದ್ರೆ ಪೊಲ್ಯೂಷನ್ ಬೋರ್ಡ್ ಇಂದ ಆಗಿರ್ಬೋದು ಅಥವಾ ವಾಟರ್ ಬೋರ್ಡ್ ಇಂದನಾಗಿರ್ಬೋದು ಅಥವಾ ಪವರ್ ಬೋರ್ಡ್ ನಿಂದ ಆಗಿರ್ಬೋದು ಯಾವುದೇ ಕೂಡ ಏನು ಅಲ್ಲಿಂದ ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ. ಅದಲ್ದಲೆ ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಿಂದನೂ ಕೂಡ ಯಾವುದೇ ಒಂದು ಪರ್ಮಿಷನ್ ಅನ್ನ ತಗೊಂಡಿರಲಿಲ್ಲ. ಹೀಗಾಗಿ ಖುದ್ದು ಇಂದು ಬಂದಂತ ಸ್ಥಳಕ್ಕೆ ಬಂದಂತ ತಹಶೀಲ್ದಾರ್ ಏನಿದ್ದಾರೆ ಇವರು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡೋ ಮೂಲಕ ಇಲ್ಲಿಯ ಸಿಬ್ಬಂದಿಗಳಿಗೆ ಮನವರಿಕೆಯನ್ನ ಮಾಡಿ ಸದ್ಯ ಈ ಒಂದು ಜಾಲಿವುಡ್ಗೆ ಬೀಗವನ್ನ ಹಾಕಿರ್ತಕ್ಕಂಥದ್ದು. ರಾಹುಲ್, ಈಗ ಮೋಹನ್, ಬಿಗ್ ಬಾಸ್ ತಂಡದವರು ಏನಾದರೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಾ? ಇದರ ಕುರಿತಾಗಿ ಏನಾದರೂ ಮಾತನಾಡಿದ್ದಾರಾ? ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ ನಿಮಗೆ? ಸದ್ಯಕ್ಕೆ ಈ ಬಗ್ಗೆ ಯಾವುದೇ ತರದ ಇನ್ನು ಮಾತುಕತೆ ನಡೆದಿಲ್ಲ. ತಹಶೀಲ್ದಾರ್ ಅವರು ಈಗಾಗಲೇ ಸಿಬ್ಬಂದಿಗಳಿಗೂ ಮನವರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಜಾಲಿವುಡ್ ಡೇಸ್ ಏನಿದೆ ಇದ್ರೊಳಗೆ, ಹಾಗೆ ಬಿಗ್ ಬಾಸ್ ಸೀಸನ್ 12 ಏನ್ ನಡೀತಾ ಇದೆ ಆ ಒಂದು ಅದ್ರೊಳಗಡೆ ನಡೀತಿರ್ತಕ್ಕಂಥ ಸ್ಪರ್ಧಿಗಳಾಗಿರ್ಬೋದು ಯಾರನ್ನು ಕೂಡ ಸಂಜೆ 7:30ವರೆಗೆ ಸಮಯವನ್ನ ನಿಗದಿಯನ್ನ ಮಾಡಿದ್ದೀವಿ. ಆಮೇಲೆ ನಂತರದ ಎಲ್ಲಾ ಗೇಟ್ಗಳಿಗೂ ಕೂಡ ಬೀಗ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಸೂಚನೆಯನ್ನ ನೀಡತಕ್ಕಂಥದ್ದು. ಈಗಾಗಲೇ ಈ ಒಂದು ಜಾಲಿವುಡ್ ಡೇಸ್ಗೆ ಸರಿಸುಮಾರು 3 ರಿಂದ 4 ಗೇಟ್ಗಳಿದ್ದಾವೆ. ಹೀಗಾಗಿ ಸದ್ಯ ಮೇನ್ ಗೇಟ್ಗೆ ಒಂದು ಬೀಗವನ್ನ ಹಾಕಿರ್ತಕ್ಕಂಥದ್ದು. 7:30ವರೆಗೆ ಏನು ಬೆಳಗ್ಗೆಯಿಂದ ಬಂದು ಇಲ್ಲಿ ಆಟವನ್ನ ಆಡ್ತಕ್ಕಂತ ಎಲ್ಲಾ ಸ್ಪರ್ಧಿಗಳ ಜನರಿಗಾಗಿರ್ಬೋದು ಹಾಗೆ ಬಿಗ್ ಬಾಸ್ ಮನೆ ಒಳಗಿರ್ತಕ್ಕಂಥ ಸ್ಪರ್ಧಿಗಳಿಗಾಗಿರ್ಬೋದು ಈಗಾಗಲೇ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಹೀಗಾಗಿ ಸಂಜೆ 7:30ವರೆಗೆ ಅವರನ್ನೆಲ್ಲ ಈ ಒಂದು ಜಾಗದಿಂದ ಹೊರ ಹಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ಕಂದಾಯ ಇಲಾಖೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ರಾಹುಲ್, ರೈಟ್ ಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೆಲವೊಂದಷ್ಟು ಕಂಡೀಷನ್ಸ್ ಅನ್ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಜಾಲಿವುಡ್ ಈ ಒಂದು ಅಡ್ವೆಂಚರ್ ಝೋನ್ ಏನಿದೆ, ಈ ಜಾಗ ಏನಿದೆ ಬಿಡದಿ ಹತ್ರ, ಈ ಜಾಗಕ್ಕೆ ಈಗ ಅಧಿಕೃತವಾಗಿ ಬೀಗ ಜಡಿಯಲಾಗಿದೆ. ಅಂದ್ರೆ ಈ ಜಾಗದ ಒಳಗಡೆನೆ, ಅಂದ್ರೆ ಈ ಜಾಗದ ಭಾಗವಾಗಿನೇ ಬಿಗ್ ಬಾಸ್ ಸೀಸನ್ 12ರ ಒಂದು ಸೆಟ್ ನಿರ್ಮಾಣವಾಗಿರುವಂಥದ್ದು ಹಾಗೂ ಒಳಗಡೆ ಆ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ನಮ್ಮ ಪ್ರತಿನಿಧಿ ಮೋಹನ್ ಹೇಳ್ತಿದ್ದ ಹಾಗೆ ಈಗ ಕಂಪ್ಲೀಟ್ ಜಾಗಕ್ಕೆ ಬೀಗ ಬಿದ್ದಿರೋದ್ರಿಂದ ತಹಶೀಲ್ದಾರ್ ತೇಜಸ್ವಿನಿ ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಜೆ 7:30 ಒಳಗಾಗಿ ಯಾರೆಲ್ಲ ಈ ಜಾಗದಲ್ಲಿ, ಇನ್ಫ್ಯಾಕ್ಟ್ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ, ಬಿಗ್ ಬಾಸ್ ಸೀಸನ್ 12ರ ಸೆಟ್ ಕೂಡ ಇದೆ, ಕೆಲವೊಂದಷ್ಟು ಸಿನಿಮಾ ರಿಲೇಟೆಡ್ ಕೆಲಸಗಳಾಗೋದಕ್ಕೆ ಅಲ್ಲಿ ವ್ಯವಸ್ಥೆ ಕೂಡ ಇದೆ. ಸೊ ಯಾರೆಲ್ಲ ಈ ಒಂದು ಕ್ಯಾಂಪಸ್ನಲ್ಲಿದ್ದಾರೋ, ಈ ಜಾಲಿವುಡ್ನ ಕ್ಯಾಂಪಸ್ನಲ್ಲಿದ್ದಾರೋ ಅವರೆಲ್ಲರೂ ಸಂಜೆ 7:30 ಒಳಗಾಗಿ ಆ ಒಂದು ಕ್ಯಾಂಪಸ್ಸನ್ನು ಖಾಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ತಹಶೀಲ್ದಾರ್ ತೇಜಸ್ವಿನಿ ಕೊಟ್ಟಿರೋದು. ಸೊ ಇದರ ಅರ್ಥ ಏನು ಅಂತಂದರೆ, ಬಿಗ್ ಬಾಸ್ ಸೀಸನ್ 12ಕ್ಕೆ ಒಂದು ಗೊಂದಲ ಆಯಿತು, ಸ್ಟಾಪ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಆದರೆ ಈಗ ಅಧಿಕೃತವಾಗಿ ತಹಶೀಲ್ದಾರೇ ಒಂದು ಬೀಗ ಜಡ್ದಿರೋದ್ರಿಂದ, ಸೀಲ್ ಮಾಡಿರೋದ್ರಿಂದ ಬಿಗ್ ಬಾಸ್ ಸೀಸನ್ 12 ಈಗ ಆಸ್ ಆಫ್ ನೌ ಟೆಂಪ್ರರಿಯಾಗಿ ಸ್ಥಗಿತಗೊಂಡಂತೆ ಆಗ್ತಾ ಇದೆ. ಯಾಕಂದರೆ ಒಳಗಡೆ ಸೆಟ್ನಲ್ಲಿ ಯಾವುದೇ ಥರದ ಒಂದು ಚಟುವಟಿಕೆ ನಡೆಸೋದಕ್ಕೆ ಪರ್ಮಿಷನ್ ಇಲ್ಲ. ಹೀಗಾಗಿ ಆ ಎಂಟೈರ್ ಜಾಗಕ್ಕೆ ಬೀಗ ಬಿದ್ದಿರೋದ್ರಿಂದ ಬಿಗ್ ಬಾಸ್ ಸೀಸನ್ 12ಕ್ಕೂ ಕೂಡ ಇದು ಎಫೆಕ್ಟ್ ಆಗೇ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.